ಸಾಲಿಗ್ರಾಮದಲ್ಲಿ ರೈತರಿಗೆ ಒಣ ನೇರ ಬಿತ್ತನೆಯ ಭತ್ತದ ಪ್ರಾತ್ಯಕ್ಷಿಕೆ. ಕಿಸಾನ್ ಕ್ರಾಫ್ಟ್ ಒಣ ನೇರ ಬಿತ್ತನೆಯ ಭತ್ತ ಬೆಳೆಯುವುದರ ಉಪಯೋಗಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ಕೃಷ್ಟ ಕೃಷಿ ಯಂತ್ರಗಳ ಐಎಸ್ಒ ಅಧಿಕೃತ ಉತ್ಪಾದಕರು, ಸಗಟು ಆಮದುದಾರರು ಹಾಗೂ ವಿತರಕರಾದ ಕಿಸಾನ್ ಕ್ರಾಫ್ಟ್ ವತಿಯಿಂದ ಕೃಷ್ಣೇಗೌಡರ ಜಮೀನಿನಲ್ಲಿ ರೈತರಿಗೆ ಒಣ ನೇರ ಬಿತ್ತನೆಯ ಭತ್ತದ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರೇಗೌಡ ಅವರು ಮಾತನಾಡಿ, ಭತ್ತ ಸಾಗುವಳಿ ಮತ್ತು ಉತ್ಪಾದನೆ ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯಾಗಿದೆ. ನೀರಿನ ಕೊರತೆ ಮತ್ತು ಜ್ಞಾನದ ಕೊರತೆಯಂತಹ ಹಲವಾರು ಸಮಸ್ಯೆಗಳು ಈ ಬೆಳೆ ಉತ್ಪಾದನೆಯ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತವೆ. ಭತ್ತ ಬೆಳೆಯುವ ಪದ್ಧತಿಯಲ್ಲಿ ಬರುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಕಿಸಾನ್ ಕ್ರಾಫ್ಟ್ನಲ್ಲಿ ಒಣ ನೇರ ಬಿತ್ತನೆಯ ಭತ್ತದ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು, ಇದು 50% ಕಡಿಮೆ ನೀರಿನಲ್ಲಿ ಸಾಂಪ್ರದಾಯಿಕ ಭತ್ತದಷ್ಟೇ ಇಳುವರಿಯನ್ನು ಕೊಡುತ್ತದೆ. ಈ ಭತ್ತವನ್ನು ಉತ್ತಮ ಗಾಳಿ ಆಡುವ ಭೂಮಿಯಲ್ಲಿ ನೇರ ಒಣ ಬಿತ್ತನೆ ಮಾಡಬಹುದು. ಕೆಸರುಗದ್ದೆ ಮಾಡುವ ಅಗತ್ಯವಿಲ್ಲ. ಸರದಿ ಬೆಳೆಯಾಗಿ ಹಾಗೂ ದ್ವಿದಳ ಧಾನ್ಯ, ತರಕಾರಿ ಮತ್ತು ಎಣ್ಣೆಕಾಳು ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ದೀರ್ಘಾವಧಿಯಲ್ಲಿ ಇದು ಮಣ್ಣಿನ ಫಲವತ್ತತೆಯನ್ನು ಉತ್ತಮಗೊಳಿಸುತ್ತದೆ ಎಂದು ತಿಳಿಸಿದರು. ಇನ್ನು ಡಾಕ್ಟರ್ ನಿಶಾಂತ್ ಜಿಕೆ, ಹಿರಿಯ ವಿಜ್ಞಾನಿ ಸಂಶೋಧನೆ, ಕಿಸಾನ್ ಕ್ರಾಫ್ಟ್ ಅವರು ಮಾತನಾಡಿ, ಒಣ ನೇರ ಬಿತ್ತನೆಯ ಭತ್ತದ ಉಪಯೋಗಗಳೆಂದರೆ ಸಾಂಪ್ರದಾಯಿಕ ನೀರಾವರಿ ಭತ್ತದ ಪದ್ಧತಿಗೆ ಹೋಲಿಸಿದರೆ 50% ಹೆಚ್ಚು ನೀರು ಉಳಿತಾಯವಾಗುತ್ತದೆ ಹಾಗೂ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ, ಹಸಿರುಮನೆ ಅನಿಲ ಸೋರಿಸುವಿಕೆ ಮತ್ತು ಕೂಲಿ ಕಾರ್ಮಿಕರ ವೆಚ್ಚ ಕಡಿಮೆ. ಮಣ್ಣಿನ ಫಲವತ್ತತೆಯ ಅನುಗುಣವಾಗಿ ಪ್ರತಿ ಹೆಕ್ಟೇರ್ಗೆ 55 ಕ್ವಿಂಟಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ರೈತರು ಒಣ ನೇರ ಬಿತ್ತನೆಯ ಭತ್ತ ಬೆಳೆಯುವುದರಿಂದ ಪಡೆಯಬಹುದು ಎಂದು ತಿಳಿಸಿದರು. ಇನ್ನು ಕಿಸಾನ್ ಕ್ರಾಫ್ಟ್ನ ಮ್ಯಾನೇಜರ್ ಆದ ಸೌರವ್ ಪಾಟೀಲ್ ಅವರು ಮಾತನಾಡಿ, ಉತ್ಕೃಷ್ಟ ಕೃಷಿ ಯಂತ್ರಗಳ ಐಎಸ್ಒ ಅಧಿಕೃತ ಉತ್ಪಾದಕರು, ಸಗಟು ಆಮದುದಾರರು ಹಾಗೂ ವಿತರಕರಾದ ಕಿಸಾನ್ ಕ್ರಾಫ್ಟ್ ರೈತರು ಮತ್ತು ಆದಾಯ ಬೆಳೆ ಇಳುವರಿ ಮತ್ತು ಬೆಳೆ ಬೆಳೆಯುವ ಪ್ರದೇಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುವ ಮೂಲಕ ಕಡಿಮೆ ಭೂಮಿಯನ್ನು ಹೊಂದಿರುವ ಸಣ್ಣ ರೈತರ ಜೀವನ ಗುಣಮಟ್ಟವನ್ನು ಸುಧಾರಿಸುವ ಬಗ್ಗೆ ಕೇಂದ್ರೀಕರಿಸಿದೆ. ಕಡಿಮೆ ಕಾಲಾವಧಿಯಲ್ಲಿ ಕಿಸಾನ್ ಕ್ರಾಫ್ಟ್ ರಾಷ್ಟ್ರವ್ಯಾಪ್ತಿ ಈ ವಿಭಾಗದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಒಂದಾಗಿದೆ. ಕಿಸಾನ್ ಕ್ರಾಫ್ಟ್ ದೇಶಾದ್ಯಂತ 5,000 ವಿತರಕರು, 16 ಕಚೇರಿಗಳು ಮತ್ತು 14 ಸೇವಾ ಕೇಂದ್ರಗಳನ್ನು ಹೊಂದಿರುವ ಅಖಿಲ ಭಾರತ ವಿತರಣಾ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದರು. ಇನ್ನು ಈ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರಾಫ್ಟ್ನ ಉತ್ಪನ್ನ ಅಭಿವೃದ್ಧಿ ಉದ್ಯೋಗಿಗಳಾದ ಶ್ರೀನಾಥ್, ವಸೀಂ, ಸೂರ್ಯ ಹಾಗೂ ಅನಂತ್, ಅನೂಷಾ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಅನೇಕ ರೈತ ಮುಖಂಡರು, ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಬೀಜ ಹಾಗೂ ಯಂತ್ರೋಪಕರಣಗಳ ವಿತರಕರು ಸಹ ಭಾಗವಹಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದರು. ಎಂಟರಿಂದ 10 kg ಬೀಜ ಸಾಕು. ಮತ್ತು ಇಳುವರಿಯಲ್ಲೂ ಕೂಡ ಈ ತಳಿಗಳು ಯಾವುದೇ ರೀತಿಯ ಅಂದರೆ ನೀವು ಕುಂಠಿತವಾದ ಇಳುವರಿಯನ್ನು ಈ ತಳಿಗಳು ಕೊಡಲ್ಲ. ನೀವು ಗದ್ದೆ ಭತ್ತದಲ್ಲಿ ಎಷ್ಟು ನಿಮಗೆ ಇಳುವರಿಯನ್ನು ಪಡೀತೀರ ನೀವು ಅಷ್ಟೇ ಇಳುವರಿ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಇಳುವರಿಯನ್ನು ನೀವು ಇದು ತೆಗಿಬೋದು. ಈಗ ನೀವು ಕೇಳ್ಬೋದು, ಅದರಲ್ಲೂ ಸೇಮ್ ಇಳುವರಿ, ಇದರಲ್ಲೂ ಸೇಮ್ ಇಳುವರಿ, ಇದನ್ನೇ ಯಾಕೆ ಬೆಳಿಬೇಕು ನೀವು ಅಂದರೆ, ನಾನು ಇಷ್ಟು ತನಕ ಹೇಳಿದೆ ನಿಮಗೆ, ಮೇಯ್ನು ಕೃಷಿ ಕಾರ್ಮಿಕರ ಕೊರತೆ. ಆ ಕೃಷಿ ಕಾರ್ಮಿಕರ ಕೊರತೆಯಿಂದ ನಿಮಗೆ ಟೋಟಲ್ ಆಗಿ ಕೃಷಿ ಕಾರ್ಮಿಕರು ಈ ಕೆಲಸಕ್ಕೆ ಕಮ್ಮಿ ಬೇಕಾಗ್ತಾರೆ. ನಿಮಗೆ ಅಲ್ಲಿ ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ ಭೂಮಿನ ಸಿದ್ಧಪಡಿಸಲಿಕ್ಕೆ ನಿಮಗೇನೆ ಟ್ರ್ಯಾಕ್ಟ್ರು ಆಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ಥರ ಇಂಟರ್ಕಲ್ಟಿವೇಟರ್ಗಳನ್ನು, ಟಿಲ್ಲರ್ಗಳನ್ನು ಯೂಸ್ ಮಾಡ್ತೀರಾ. ನೀವು ಪದೇ ಪದೇ ಆ ಕೆಸರುಗಳನ್ನು ಮಾಡಬೇಕು. ಇವು ಎಲ್ಲದಕ್ಕೂ ನಿಮಗೆ ಜಾಸ್ತಿ ಒಂದು ಕೃಷಿ ಕಾರ್ಮಿಕರು ಬೇಕಾಗುತ್ತೆ. ಬಟ್ ಈ ಪದ್ಧತಿಯಲ್ಲಿ ನಿಮಗೆ ಅವೆಲ್ಲ ಬೇಕಾಗಲ್ಲ. ಹಾಗಾಗಿ ನಾವು ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡ್ತೀವೋ, ನಿಮ್ಮಿಂದ ದುಪ್ಪಟ್ಟು ಮಾಹಿತಿಯನ್ನು ನಾವು ತೆಗೆದುಕೊಂಡು ನಿಮಗೆ ಏನು ಬೇಕು, ನಿಮಗೆ ಏನು ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಜ್ಞಾನಿಗಳು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಎಲ್ಲ ಸಂಸ್ಥೆಗಳು ಸಹ ರೈತರ ಒಂದು ಅಭ್ಯುದಯಕ್ಕಾಗಿ ದುಡಿತಾ ಇದೆ. ಇವತ್ತು ನಾವು ಈ ಒಂದು ಮಾಹಿತಿ ಕಾರ್ಯಕ್ರಮ ಅಥವಾ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿರೋ ಒಂದು ವಿಶೇಷ ಏನು ಅಂದರೆ, ಒಣ ನೇರ ಬಿತ್ತನೆ ಮಾಡುವ ಭತ್ತದ ತಳಿಗಳ ಮತ್ತು ಆ ತಂತ್ರಜ್ಞಾನ ಏನು ಅನ್ನೋದನ್ನು ನಿಮಗೆಲ್ಲ ಪರಿಚಯಿಸಲಿಕ್ಕೆ. ನಿಮ್ಗೆ ಗೊತ್ತಿದೆ, ಕಳೆದ ವರ್ಷ ಸಹ ನಾವು ಇದೇ ಗ್ರಾಮದಲ್ಲಿ ಪ್ರಗತಿಪರ ರೈತರಾದ ಕೃಷ್ಣೇಗೌಡರ ಗದ್ದೆಯಲ್ಲಿ ನಾವು ಮೊದಲನೇ ಸತಿ ಒಂದು ಪ್ರಾತ್ಯಕ್ಷಿತೆಯನ್ನು ತೆಗೆದುಕೊಂಡಿದ್ವಿ. ಆ ಪ್ರಾತ್ಯಕ್ಷಿತೆ ಯಶಸ್ಸು ಆದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಈ ಕಾರ್ಯಕ್ರಮವನ್ನು ನಿಮ್ಮ ಹಳ್ಳಿಯಲ್ಲೇ ಆಯೋಜನೆ ಮಾಡಿ ಮತ್ತೆ ನಿಮಗೆ ಮಾಹಿತಿಯನ್ನು ಒದಗಿಸಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ. ಸಾಂಪ್ರದಾಯಿಕವಾಗಿ ನೀವೆಲ್ಲರೂ ಭತ್ತದ ಕೃಷಿಕರೇ, ಗೊತ್ತಿದೆ ನಿಮಗೆ, ಭತ್ತದ ಗದ್ದೆಯಲ್ಲಿ ಹೇಗೆ ಕೆಸರು ಗದ್ದೆಯನ್ನು ಮಾಡಿ ನೀರು ನಿಲ್ಲಿಸಿ ನಾವು ಭತ್ತವನ್ನು ಬೆಳೀತಿದ್ವಿ. ಈಗ ಏನಾಗಿದೆ ಅಂದರೆ ಹವಾಮಾನ ವೈಪರೀತ್ಯ ಒಂದು, ಅದರ ಜೊತೆ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ಒಂದು ಮುಖ್ಯ ಅಂಶ ಅಂದರೆ
ಕೃಷಿ ಕಾರ್ಮಿಕರ ಕೊರತೆ ಏನಾಗಿದೆ, ಕೃಷಿಯಲ್ಲಿ ಕೆಲವು ತೊಂದರೆಗಳಾಗೋದ್ರಿಂದ ಕೃಷಿ ಕಾರ್ಮಿಕರು ನಗರದ ಹತ್ರ ವಲಸೆ ಹೋಗ್ತಾರೆ. ಬಟ್ ಯಾರು ಕೃಷಿಯನ್ನೇ ನಂಬ್ಕೊಂಡಿರ್ತಾರೆ ಅಂತಹ ರೈತರಿಗೆ ಈ ಕೃಷಿ ಕಾರ್ಮಿಕರ ವಲಸೆ ತೊಂದರೆ ಆಗೋದ್ರಿಂದ ನಾವು ಈ ಸಾಂಪ್ರದಾಯಿಕ ಭತ್ತದ ಬೆಳೆಯನ್ನು ತುಂಬ ರೈತರು ಬಿಟ್ಟು ಬೇರೆ ಬೆಳೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೂಚಿಸುವ ಸಲುವಾಗಿ ನಮ್ಮ ಕಿಸಾನ್ ಕ್ರಾಫ್ಟ್ ಸಂಸ್ಥೆ ಕಳೆದ 7 ವರ್ಷದಿಂದ ನಿರಂತರವಾಗಿ ವಿಜ್ಞಾನಿಗಳ ತಂಡ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ಈ ನೇರ ಬಿತ್ತನೆ ಮಾಡುವ ಭತ್ತದ ತಳಿಗಳ ಸಂಶೋಧನೆಯಲ್ಲಿ ತೊಡಗಿ ಇವತ್ತು 15 ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಈ 15 ತಳಿಗಳು ರಾಷ್ಟ್ರದ ನಾನಾ ಭಾಗಗಳಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಹಲವು ಭಾಗಗಳಲ್ಲಿ ನಾವು ಈ ಎಲ್ಲ ತಳಿಗಳನ್ನು ಪರೀಕ್ಷಿಸಿ ಯಾವ ತಳಿಗಳು ಯಾವ ಭಾಗಕ್ಕೆ ಸೂಕ್ತವಾಗುತ್ತೆ ಅನ್ನೋ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡು ಆ ಭಾಗದಲ್ಲಿ ರೈತರಿಗೆ ತಿಳುವಳಿಕೆ ನೀಡಲಿಕ್ಕೆ ಈ ರೀತಿಯ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಣ ನೇರ ಬಿತ್ತನೆ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಈ ನೇರ ಬಿತ್ತನೆ ಮಾಡುವ ಭತ್ತದ ತಳಿಗಳನ್ನು ನೀವು ನೇರವಾಗಿ ಭೂಮಿಯಲ್ಲಿ ನೀವು ಬಿತ್ತನೆಯನ್ನು ಮಾಡ್ಬೋದು. ಹೇಗೆ ಬೇರೆ ಭತ್ತವನ್ನು ನಾವು ಗದ್ದೆ ಮಾಡಿ ಆ ಗದ್ದೆಯಲ್ಲಿ ನೀರನ್ನ ನಿಲ್ಲಿಸಿದ ಮೇಲೆ 20 ದಿನಗಳ ಸಸಿ ಮಡಿಯನ್ನು ಮಾಡಿ ಆ ಸಸಿಗಳನ್ನು ಮತ್ತೆ ಗದ್ದೆಗೆ ನಾಟಿ ಮಾಡಿ ಒಂದು ಯಾವ ರೀತಿಯ ಕ್ರಮವನ್ನು ನಾವು ಅನುಸರಿಸ್ತಿದ್ವಿ ಆ ರೀತಿಯ ಕ್ರಮ ಈ ಪದ್ಧತಿಗೆ ಬೇಡ. ನೀವು ಬೇರೆ ಕ್ಷೇತ್ರ ಬೆಳೆಗಳನ್ನು ಬೆಳೆಯೋ ರೀತಿ ಭೂಮಿಯನ್ನು ಸಿದ್ಧ ಮಾಡಿ, ಭೂಮಿ ಯಾವಾಗ ಸಿದ್ಧ ಆಗುತ್ತೆ ಆವಾಗ ನೀವು ಕೂರಿಗೆ ಅಥವಾ ನೀವು ಮ್ಯಾನ್ಯುಯಲ್ ಆಗಿ ಕೂಡ ನೀವು ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡ್ಕೊಂಡು ಹೋಗ್ಬೋದು. ಬಿತ್ತನೆ ಮಾಡಿದ ನಂತರ ನಿಮಗೆ ಸ್ವಲ್ಪ ದಿನಗಳಲ್ಲಿ ಏನು ಕಳೆನಾಶಕಗಳು ಅಥವಾ ಏನು ಗೊಬ್ಬರಗಳನ್ನು ಬೇರೆ ಭತ್ತಕ್ಕೆ ಬೆಳೀತಿದ್ರೋ ಅದೇ ಒಂದು ಮೆಥಡಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಮುಖ್ಯವಾಗಿ ಒಂದು ಅಂಶ ನಾವು ಏನು ಗಮನಿಸಬೇಕು ಅಂದರೆ, ಈ ಪದ್ಧತಿಯಲ್ಲಿ 50% ನೀರನ್ನು ನಾವು ಉಳಿಸ್ಬೋದು. ಈ ಗದ್ದೆ ನಾಟಿ ಮಾಡುವ ಭತ್ತದಲ್ಲಿ ನಿಮಗೆ 1 kg ಭತ್ತವನ್ನು ಉತ್ಪಾದನೆ ಮಾಡಲಿಕ್ಕೆ 5,000 ಲೀಟರ್ ನೀರು ಬೇಕು. ಅದೇ ಈ ಪದ್ಧತಿಯಲ್ಲಿ ನಿಮಗೆ 2 ರಿಂದ 2,000 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಅರ್ಧಕ್ಕರ್ಧ ನೀರಿನ ಉಳಿತಾಯ ಆಯಿತು ಒಂದು. ಮತ್ತು ನಾನು ನಿಮ್ಗೆ ಹೇಳಿದೆ, ಕೃಷಿ ಕಾರ್ಮಿಕರ ವಲಸೆಯಿಂದ ಭತ್ತ ನಾಟಿ ಮಾಡಲಿಕ್ಕೂ ಸಿಗಲ್ಲ, ಭತ್ತ ಕೊಯ್ಯೋಕ್ಕೂ ಸಿಗಲ್ಲ, ನಿಮಗೆ ಗದ್ದೆ ತಯಾರು ಮಾಡಲಿಕ್ಕೂ ಕೂಡ ರೈತರು ಸಿಗ್ತಿಲ್ಲ. ಆ ಎಲ್ಲ ಸಮಸ್ಯೆಗಳು ಈ ಬಿತ್ತನೆ ಪದ್ಧತಿಯಲ್ಲಿ ನಿಮಗೆ ಹೋಗುತ್ತೆ. ಯಾಕಂದರೆ ಇಲ್ಲಿ ನಾವು ಬಿತ್ತನೆ ಮಾಡೋಕ್ಕೆ ಕೃಷಿ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೋಬೋದು. ಯಾಂತ್ರೀಕರಣ ಕೂರಿಗೆಗಳಿದೆ, ನಿಮಗೆಲ್ಲ ಗೊತ್ತಿದೆ. ಆ ಕೂರಿಗೆ ಸಹಾಯದಿಂದ ನಾವು ಬಿತ್ತನೆ ಮಾಡಿದರೆ ನಿಮಗೆ ಅಲ್ಲಿ ನಾಟಿ ಮಾಡಲಿಕ್ಕೆ ಬೇಕಾದ ಒಂದು 10 ರಿಂದ 20 ಆಳುಗಳನ್ನು ನಾವಿಲ್ಲಿ ಉಳಿಸ್ಬೋದು. ಕೇವಲ 1 ಅಥವಾ 2 ಆಳುಗಳು ನಿಮಗೆ ಈ ರೀತಿಯ ತಳಿಗಳ ಬಿತ್ತನೆಗೆ ಸಾಕಾಗುತ್ತೆ. ಮತ್ತು ನಿಮಗೆ ಆ ಭತ್ತದ ಗದ್ದೆಯಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ, ಅಂದರೆ ಈಗ ಅಂತರ ಬೇಸಾಯ ಅಂತ ಹೇಳ್ತೀವಿ ನಾವು, ಆ ಅಂತರ ಬೇಸಾಯನ ಮಾಡಲಿಕ್ಕೆ ನಿಮಗೆ ನೀರು ನಿಂತಿರುತ್ತೆ. ಆ ಅಂತರ ಬೇಸಾಯ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ಪದ್ಧತಿಯಲ್ಲಿ ನೀವು ಯಾಂತ್ರೀಕರಣದ ಅಥವಾ ಸಣ್ಣ ಸಣ್ಣ ಯಂತ್ರಗಳ ಸಹಾಯದಿಂದ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಥವಾ ಕಳೆಗಳನ್ನು ತೆಗಿಬೋದು. ಜೊತೆಗೆ ನೀವು ಈ ಗೊಬ್ಬರ ಅಥವಾ ಬೇರೆ ಏನು ಹಾಕ್ತಿರೋ ಅದನ್ನು ತುಂಬ ಯುಟಿಲೈಸ್ ಆಗೋ ಥರ, ಕ್ರಾಪಿಗೆ ಆ ಗೊಬ್ಬರ ನೀವು ಹಾಕಿದ ಗೊಬ್ಬರ ಸಿಗೋ ಥರ ನೀವು ಅದನ್ನು ಮೇಂಟೈನ್ ಮಾಡ್ಬೋದು. ಇದು ಕೂಡ ತುಂಬ ಅಡ್ವಾಂಟೇಜ್ ಆಗುತ್ತೆ. ಮತ್ತು ನೀವು ಆ ಕೃಷಿ ಪದ್ಧತಿಯಲ್ಲಿ ಮತ್ತು ಈ ಕೃಷಿ ಪದ್ಧತಿಯನ್ನು ಎರಡನ್ನೂ ನೀವು ಕಂಪೇರ್ ಮಾಡಿದ್ರೆ, ಅಲ್ಲಿ ನಿಮಗೆ ಗೊಬ್ಬರ, ಕೀಟನಾಶಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ನೀವು ಅವಕ್ಕೆ ಗೊಬ್ಬರಗಳನ್ನು ಕೊಡ್ತೀರಲ್ಲ, ಅವುಗಳ ಬಳಕೆ ಹೆಚ್ಚಿರುತ್ತೆ ಗದ್ದೆ ಭತ್ತದಲ್ಲಿ. ಈ ನೇರ ನಾಟಿ ಅಥವಾ ನೇರ ಬಿತ್ತನೆ ಭತ್ತದಲ್ಲಿ ಅವುಗಳ ಪ್ರಮಾಣ ನಿಮಗೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಇದರಲ್ಲೂ ಕೂಡ ನೀವು ರೈತರಿಗೆ ಇದು ಕೂಡ ಒಂದು ಲಾಭದಾಯಕ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಈ ತಾಪಮಾನ ಏರಿಕೆ ಇದೊಂದು ಸಮಸ್ಯೆಯನ್ನು ನೋಡ್ತಾ ಇದ್ದೀರಾ. ಅದೇನಾಗ್ತಿದೆ ಅಂದರೆ, ಈ ನೀರು ನಿಲ್ಲಿಸಿ ನಾವು ಭತ್ತವನ್ನು ಬೆಳೆಯೋದ್ರಿಂದ ಕೆಲವು ಹಸಿರುಮನೆ ಅನಿಲಗಳು ಅಂತ ನಾವು ಹೇಳ್ತೀವಿ. ಆ ಹಸಿರುಮನೆ ಅನಿಲಗಳು ಉದಾಹರಣೆಗೆ ಒಂದು ಮೀಥೇನ್, ಅದರ ಹೊರಸೂಸುವಿಕೆ ಆ ಭತ್ತದ ಗದ್ದೆಗಳಿಂದ ಜಾಸ್ತಿ. ಆ ಅನಿಲ ಹೊರಸೂಸಿದಷ್ಟು ಏನಾಗುತ್ತೆ, ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಮಳೆಗಾಲದಲ್ಲಿ ನೀವು ಮಳೆನೇ ಬರಲ್ಲ, ಚಳಿಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಒಂದೊಂದು ಸತಿ ಮಳೆ ಬರುತ್ತೆ. ಅಥವಾ ಬೇಸಿಗೆಗಾಲದಲ್ಲಿ ನೀವು ಇತ್ತೀಚೆಗೆ ನೋಡಿರ್ಬೋದು, ಕಳೆದ 5 ವರ್ಷದಿಂದ ನಿಮಗೆ ತಾಪಮಾನ ತುಂಬ ಏರಿಕೆಯಾಗಿದೆ. ಈ ಒಂದು ತಾಪಮಾನಕ್ಕೆ ಈ ಹಸಿರು ಯಾವುದು ನೀರು ನಿಲ್ಲಿಸಿ ನಾವು ಏನು ಭತ್ತ ಬೆಳಿತೀವಲ್ಲ, ಆ ಪದ್ಧತಿಯಿಂದ ನಿಮಗೆ 1.5 ರಿಂದ 2% ಈ ಇಂಗಾಲಗಳು ಯಾವುದು ತಾಪಮಾನಕ್ಕೆ ಕಾರಣ ಆಗ್ತವೆ ಆ ಒಂದು ಅನಿಲಗಳ ಹೊರಸೂಸುವಿಕೆ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ದುಷ್ಪರಿಣಾಮಗಳು ಆ ಪದ್ಧತಿಯಲ್ಲಿ ಇರುವುದರಿಂದ ನಾವು ಈ ಒಂದು ಪದ್ಧತಿ ಇದು ಭವಿಷ್ಯದ ಪದ್ಧತಿ.
ಮುಂದೆ ನಾವು ಅನ್ನ ಊಟ ಮಾಡಬೇಕು ಅಥವಾ ರೈತರಿಗೆ ಈ ಭತ್ತವನ್ನು ಬೆಳಿಬೇಕು, ಅಥವಾ ಎಷ್ಟೋ ರೈತರು ಭತ್ತದಿಂದ ವಿಮುಖರಾಗಿ ಬೇರೆ ಬೆಳೆಯತ್ತ ಹೋಗಿದಾರಲ್ಲ, ಅವರಿಗೆಲ್ಲರನ್ನು ಮತ್ತೆ ಕೃಷಿ ಕಡೆಗೆ ಮತ್ತೆ ಭತ್ತದ ಕೃಷಿಗೆ ನಾವು ಕರ್ಕೊಂಬರಬೇಕು ಅಂದರೆ ಅದಕ್ಕೆಲ್ಲದಕ್ಕೂ ಒಂದು ಸೂಕ್ತವಾದ ಒಂದು ಪದ್ಧತಿ ಅಂದರೆ ಒಣ ನೇರ ಬಿತ್ತನೆ ಮಾಡುವ ಭತ್ತ. ಈ ನಮ್ಮ ಸಂಸ್ಥೆ ಇಲ್ಲಿ ಈ ಒಂದು ಯಾವುದು ಈ ಒಂದು ಸಂಶೋಧನೆಯಲ್ಲಿ ಏನು ಮಾಡಿದೆ ಅಂದರೆ, ನಿಮಗೆ ಬೇರೆ ಬೆಳೆಗಳಲ್ಲಿ ನಿಮಗೆ ಬರ ಸಹಿಷ್ಣುವುದು, ಬರ ನಿರೋಧಕ ತಳಿಗಳು ಸಿಗುತ್ತೆ. ಆದರೆ ಭತ್ತ ಯಾವಾಗಲೂ ಸಾಂಪ್ರದಾಯಿಕವಾಗಿ ನೀರಲ್ಲೇ ಬೆಳೆದ ಬೆಳೆ. ಅದು ಈ ಒಣ ಬೇಸಾಯಕ್ಕೆ ಸೂಕ್ತವಾಗುತ್ತೆ ಅಂದರೆ ಸ್ವಲ್ಪ ಕಠಿಣ ಕೆಲಸ. ಬಟ್ ನಮ್ಮ ವಿಜ್ಞಾನಿಗಳ ತಂಡ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದೆ, ಕಳೆದ 7 ವರ್ಷ ಸತತ ಅಧ್ಯಯನ ಮಾಡಿ ಅವುಗಳ ಬೇರುಗಳು ಹೇಗಿದೆ, ಆ ಬೆಳೆ ಹೇಗೆ ಬೆಳೆಯುತ್ತೆ, ಆ ಒಣ ಬೇಸಾಯಕ್ಕೆ ಆ ಭತ್ತ ಹೇಗೆ ಹೊಂದ್ಕೊಳುತ್ತೆ, ಇವೆಲ್ಲದನ್ನು ಕೂಡ ಅಧ್ಯಯನ ಮಾಡಿ ನಾವು ಈಗ 15 ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಈ 15 ತಳಿಗಳನ್ನು ಕೂಡ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಗೆ ಇಟ್ಟಿದ್ದೀವಿ. ಆ 15 ತಳಿಗಳು ಈ ಯಾವ ರೀತಿ ಇದೆ ಅಂದರೆ, ನಿಮಗೆ ಕೆಲವರಿಗೆ ದಪ್ಪ ಅಕ್ಕಿ ಇಷ್ಟ ಆಗುತ್ತೆ, ಕೆಲವರಿಗೆ ಸಣ್ಣ ಅಕ್ಕಿ ಇಷ್ಟ ಆಗುತ್ತೆ, ಕೆಲವರಿಗೆ ಸಣ್ಣ ಗಿಡಗಳು ಬೇಕು, ಕೆಲವರಿಗೆ ಸ್ವಲ್ಪ ಎತ್ತರವಾದ ಗಿಡಗಳು ಬೇಕು. ಈ ರೀತಿ ಒಬ್ಬೊಬ್ಬ ರೈತನಿಗೂ ಅಥವಾ ಒಬ್ಬೊಬ್ಬ ಮನುಷ್ಯನಿಗೂ ಊಟ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಬೇರೆ ಬೇರೆ ಥರ ಇರುತ್ತೆ. ಅವನಿಗೆ ಅನುಕೂಲ ಆಗೋಕ್ಕೋಸ್ಕರ ನಾವು 15 ವಿವಿಧ ರೀತಿಯ ಅಕ್ಕಿಗಳಿದ್ದಾವೆ ಇದರಲ್ಲಿ. ಈ 15 ವಿವಿಧ ರೀತಿಯ ಅಕ್ಕಿಗಳು ವಿವಿಧ ಪ್ರದೇಶಕ್ಕೆ ಸೂಕ್ತವಾಗುತ್ತೆ. ಅವುಗಳನ್ನು ನಾವು ಬೆಳೆದಿದ್ದೀವಿ. ಆ ರೈತರಿಗೆ ಯಾವ ರೀತಿಯ ಭತ್ತದ ತಳಿಗಳು ಇಷ್ಟ ಆಗುತ್ತೋ ಆ ರೀತಿಯ ಭತ್ತದ ತಳಿಗಳನ್ನು ರೈತರು ಬೆಳಿಬೋದು. ಇದಿಷ್ಟು ನಮ್ಮ ಅಂತ. ಕೃಷಿ ಕಾರ್ಮಿಕರು ಕೊರತೆ ಏನಿಲ್ಲ, ಬರೋದಿಲ್ಲ ಇವತ್ತು. ಅಂದರೆ ಅವರು ಡಿಮ್ಯಾಂಡ್ ಜಾಸ್ತಿ. ಇವತ್ತು ಆಳು ಹುಡಿಕೊಂಡು ಹೋಗ್ಬೇಕಾಗದ. ಈಗ ನಾವು ಜಮೀನು ಮಡಿಕೊಬಿಟ್ಟು ಅವ್ರ ಮನೆ ಬಾಗಿಲು ಕಾಯಂಗೆ ಆಗ್ಬಿಟ್ಟೈತೆ. ಮತ್ತು ಆಮಿಷಗಳು ಜಾಸ್ತಿ. ಆಮೇಲೆ ಏನು ಗೊತ್ತಾ, ಈ ಕೃಷಿ ಚಟುವಟಿಕೆ ಈಗ ಬಿತ್ತನೆ ಟೈಮ್ನಲ್ಲಿ, ನಾಟಿ ಮಾಡೋ ಟೈಮ್ನಲ್ಲಿ ಎಲ್ಲ ಒಟ್ಟಿಗೆ ನಾಟಿ ಮಾಡೋಕ್ಕೆ ಶುರು ಮಾಡಿದಾಗ ಅವನಿಗೆ ಡಿಮ್ಯಾಂಡ್ ಆಗ್ಬಿಡ್ತದೆ. ಯಾರಿಗೆ? ಈ ಕೃಷಿ ಕಾರ್ಮಿಕನಿಗೆ. ಅವನು ಆಮಿಷ ಕೊಡ್ತಾನೆ, ಅಲ್ಲಿ 600 ರೂಪಾಯಿ ಕೊಡ್ತಾರೆ ಅಂತ ಅನ್ನೋದು, ಇನ್ನೊಬ್ಬರಿಗೆ 700 ಕೊಡ್ತಾನೆ ಅನ್ನೋದು. ಇವತ್ತು ರೈತರುಗಳು ಅವನ ಮನೆ ಬಾಗಿಲಿಗೆ ಅಲಿಯಂಗೆ ಆಗ್ಬಿಟ್ಟೈತೆ. ಅಷ್ಟು ಕೃಷಿ ಕಾರ್ಮಿಕರ ಕೊರತೆ ಇದೆ. ಹೀಗಾಗಿ ಇದಕ್ಕೆ ಪೂರಕವಾಗಿ ಈ ಕೃಷಿ ಕಾರ್ಮಿಕರ ಕೊರತೆ ನೀಗಿಸೋಕ್ಕೋಸ್ಕರ ನಾವು ಯಾಕೆ ಇಷ್ಟು ಶ್ರಮ ಪಡಬೇಕು? ಭತ್ತನೂ ಎಲ್ಲ ಬೇರೆ ಬೆಳೆ ರೀತಿಯಲ್ಲೇ ಬಿತ್ತನೆ ಮಾಡಿ, ನೇರ ಬಿತ್ತನೆ ಮಾಡಿ ಬೆಳಿಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಿಸಾನ್ ಕ್ರಾಪ್ನವರು ಈ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಮೇಯ್ನು, ಈ ಭತ್ತ ನಾವು ಯಾಕೆ ಈಗ ನೀರು ಯಥೇಚ್ಛವಾಗಿ ಬಳಸ್ಕೊಂಡೇ ಬೆಳಿಬೇಕು ಅಂತಂದರೆ, ಈ ಕಳೆ ನಿಯಂತ್ರಣ ಒಂದು ಸಮಸ್ಯೆ ಆಗ್ಬಿಡ್ತದೆ ಭತ್ತದಲ್ಲಿ. ಈಗ ಭತ್ತದಲ್ಲಿ ನೀರು ನಿಲ್ಲಿಸಿದಷ್ಟು ನಾವು ಕಳೆ ನಿಯಂತ್ರಣ ಮಾಡ್ಬೋದು ಒಂದು ತಪ್ಪು ಅಭಿಪ್ರಾಯ. ಅಷ್ಟು ನೀರು ಬೇರೆ ಬೆಳೆ ರೀತಿಯೇ ಇದನ್ನು ಅರೆ ನೀರಾವರಿ ಪದ್ಧತಿನಲ್ಲೇ ಮಾಡ್ಬೋದು, ಮತ್ತು ಕಳೆನೂ ನಿಯಂತ್ರಣ ಮಾಡ್ಬೋದು. ಈಗ ಲೈನ್ ಸೋಯಿಂಗ್ ಮಾಡೋದ್ರಿಂದ ನಾವು ಯಾವುದೇ ಕಳೆ ನಿಯಂತ್ರಿಸೋದಕ್ಕೆ ಒಂದು ವೀಡರ್ಗಳನ್ನ ಬಳಸ್ಬೋದು. ಯಾಕೆಂದರೆ ಲೈನಾಗಿ ನಾಟಿ ಮಾಡಿರ್ತೀವಲ್ಲ, ಲೈನಾಗಿ ಬಿತ್ತನೆ ಮಾಡಿರ್ತೀವಲ್ಲ, ವೀಡರ್ಗಳನ್ನ ನಾವು ಬಳಸ್ಕೋಬೋದು. ಹಾಗಾಗಿ ಕಳೆನೂ ನಿಯಂತ್ರಣ ಮಾಡ್ಬೋದು. ಆಮೇಲೆ ಕಳೆನಾಶಕಗಳನ್ನೂ ಬಳಸ್ಕೊಂಡು ನಾವು ಈ ಭತ್ತ ಬೇಸಾಯ ಮಾಡ್ಬೋದು. ಮೇನ್ ಉದ್ದೇಶ ಏನು ಅಂತಂದರೆ, ಈಗ ಕಾರ್ಮಿಕರನ್ನು ಕೊರತೆ ನೀಗಿಸೋದಕ್ಕೆ. ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಕಾರ್ಮಿಕರು ಆಳು ಸಿಗೋದಿಲ್ಲ ಅನ್ನೋದೇ ಒಂದು ದೊಡ್ಡ, ವ್ಯವಸಾಯ ಮಾಡ್ಬೇಕಾದ್ರೆ ಆಳು ಸಿಗೋದಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹಾಗಾಗಿ ಬೇಕಾದಷ್ಟು ಈ ಯಂತ್ರಗಳನ್ನು ಈಗ ಕಂಡುಹಿಡ್ದಿದ್ದಾರೆ. ಈಗ ಇವರು ಕಿಸಾನ್ ಕ್ರಾಪ್ನವ್ರು ಸುಮಾರು ನೋಡಿ, ಅಲ್ಲಿ ಭತ್ತ ಕೊಯ್ಯೋದು, ರಾಗಿ ಕೊಯ್ಯೋದು, ಮತ್ತು ಕಳೆ ಕೊಚ್ಚಿ ಹಾಕೋದು, ಇವೆಲ್ಲ ಇದು ಮಾಡಿದ್ದಾರೆ. ನಾನು ಹೋದ್ಸರಿ ಹೇಳಿದೆ, ಆ ಸೀಡ್ ಡ್ರಿಲ್ಲರು ಒಂದು ಡೆಮಾನ್ಸ್ಟ್ರೇಟ್ ಮಾಡಬೇಕಾಯ್ತು. ಯಾಕೆಂದರೆ ಈ ಪದ್ಧತಿಗೆ ಇವರೇ ಒಂದು ಸೀಡ್ ಡ್ರಿಲ್ಲರು ತಯಾರು ಮಾಡಿದ್ದಾರೆ. ಅದನ್ನು ಇಲ್ಲಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದು ಕೇವಲ 8,500 ರೂಪಾಯಿ ಅಂತೆ. ಅದು ಯಾವುದೇ ರೈತರು ಬೇಕಾದ್ರೂ ತಗೊಳ್ಳೋ ಶಕ್ತಿ ಇದೆ. ಏನೋ 85,000 ಆಗಿದ್ದರೆ ಒಂದು 3-4 ಜನ ರೈತರು ಸೇರ್ಕೊಂಡು ತಗೋಬೋದಿತ್ತು. 8,500 ರೂಪಾಯಿ ಅಂದರೆ ಅದೇನು ದೊಡ್ಡ ದುಡ್ಡಲ್ಲ ರೈತರಿಗೆ. ಈಗ ನಾವು ಒಂದು ಹೊಡಿತದೆ. ಹಾಗಾಗಿ ಇದನ್ನು ಒಂದು ಪ್ರಯೋಗ ಮಾಡಿ ನೋಡಬೇಕು. ಒಂದ್ಸರಿ ಕೃಷ್ಣೇಗೌಡರು ನೀವು ಮಾಡಿ ಇದನ್ನು 10 kg ನೀವು ಮಾಮೂಲಿ ಬಳಸಿ, 10 kgಗೆ ಒಂದು 5 kgನಾದ್ರು ಬೇರೆ ಚೀಪಾಗಿರೋ ಭತ್ತನ ಹುರಿದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಪ್ಲ್ಯಾಂಟ್ ಪಾಪ್ಯುಲೇಷನ್ನು ಅಂತರ ಇದಾದಷ್ಟು ತೆಂಡೆ ಹೊಡೆಯೋ ಇದು ಜಾಸ್ತಿ ಆಗುತ್ತೆ. ಮತ್ತು ನೀವು ಗೊಬ್ಬರ ಕೊಡ್ತಿರಲ್ಲ, ಗೊಬ್ಬರನ
ನೀವು ಪ್ರಚಾರದ ಬಗ್ಗೆ ನಾನು ಮಾಹಿತಿ ಅನುಭವ ಮಾಡ್ಕೊಂಡಿದ್ದೀನಿ. ನಾನು ಸಾಧಾರಣ 5 ವರ್ಷಗಳಿಂದ ಇದನ್ನು ಮಾಡ್ತಾನೆ ಇದ್ದೀನಿ. ನಾನು ಸಾಕಷ್ಟು ಕಡೆ ಪ್ರಚಾರ ಕೊಡ್ತಾ ಇದ್ದೀನಿ. ಆದರೆ ನಮ್ಮ ರೈತರು ಯಾಕೋ ಇದನ್ನು ಅಷ್ಟು ಗಮನಕ್ಕೆ ಹಾಕೋಳ್ತಾ ಇಲ್ಲ. ಅದು ಅವ್ರಿಗೇನು ಅನಿಸುತ್ತೋ ಏನೋ ಗೊತ್ತಿಲ್ಲ. ಅದರಲ್ಲಿ ಮಾತ್ರ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಒಬ್ಬನೇ ಮಾತ್ರ ಈಗ ಚಲಿಕೆ ಭತ್ತ ಅಂದರೆ ಮಳೆ ಕಟ್ಬಿಟ್ಟು ಮಾಡಿರೋದನ್ನು ಮಾಡ್ತಾಯಿದ್ದಾರೆ. ಈ ರೋಡಲ್ಲಿ ಅವರು ಒಂದು 2 ಎಕರೆಗೆ ಹಾಕಿದ್ದಾರೆ. ಹಾಂ, ಚಲಿಕೆ ಭತ್ತ ಈಗ ಹಾಲಿ ನಾನು 3 ಎಕರೆ ಭತ್ತ ಹಾಕಿದ್ದೀನಿ. 3 ಎಕರೆ ಭತ್ತ ಹಾಕಿದರೆ ಅದರಲ್ಲಿ ಒಂದು ನೇರ ಬಿತ್ತನೆದು ಒಂದು, ಮತ್ತು ಡ್ರಮ್ ಸೀಡ್ಲಿಂಗ್ ಒಂದು, ಮತ್ತು ಡ್ರೈ ಲ್ಯಾಂಡಿಗೆ ಮಾಡೋದು ಒಂದು. ಚಲಿಕೆ ಭತ್ತನ ಗದ್ದೆಗೆ ಹಾಕಿದ್ದೆ. ಅದರಲ್ಲಿ ಅದಕ್ಕೆ ನಾನು ಒಂದು 22 ಕುಂಟೆಗೆ ಹಾಕಿದ್ದೆ. ಅದಕ್ಕೆ ಅದರಲ್ಲಿ ಈಗ ನನಗೆ 14 ಕ್ವಿಂಟಾಲು ಭತ್ತ ಬಂದೈತೆ ಅದರಲ್ಲಿ ಈ ಭೀಮಾ VNR ಭೀಮಾ ಹಾಕಿದ್ದು. ಅದರಲ್ಲಿ ನನಗೆ 14 ಕ್ವಿಂಟಾಲ್ ಭತ್ತ ನಾವು ಕಟ್ಟಿರೋದು. ನಾನು ಏನೋ ಅಂತ ನಮ್ಮ ಇತರೆ ರೈತರುಗಳಿಗೆ ಇದ್ದ ಹಾಗೆ ನಾವು ಅಲ್ಲೇ ಇದ್ದು ಅದಕ್ಕೆಲ್ಲ ನನ್ನದು ಸ್ವಲ್ಪ ಒಂಟಿ ಜೀವನ. ಆದರೆ ಕೆಲಸ ಮಾಡೋದು ಕಷ್ಟ. ಅದು ಬೇಕಾದ ಬಿಟ್ಟಿಲ್ಲಿ ಮಾಡೋದು ಕ್ರಮಬದ್ಧವಾಗಿ ಮಾಡಿದ್ರೆ ಇನ್ನೂ ಒಂದು 2 ಕ್ವಿಂಟಲ್ ಜಾಸ್ತಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಸೊ ನೇರ ಬಿತ್ತನೆ ಏನು, ನಾವು ಅಗೆ ಒಯ್ಯೋದಕ್ಕೆ ನಾವು ಇದ್ದಂಥ ಹಣನೆಲ್ಲ ನಾವು ಮತ್ತೆ ಅದಕ್ಕೇ ಬೇರೆ ಗೊಬ್ಬರನೋ ಅಥವಾ ತಿಪ್ಪೆ ಗೊಬ್ಬರನೋ ಈ ಥರದಕ್ಕೆ ಉಪಯೋಗಿಸ್ಕೊಂಡ್ರೆ ಇಳುವರಿ 1 ಎಕರೆಗೆ 30 ಕ್ವಿಂಟಾಲ್ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನನಗೆ ಈ ಡ್ರಮ್ ಸೀಲಿಂಗ್ ಮಾಡಿರೋದ್ರಲ್ಲಿ ಈ ಒಂದು ಬಡ್ಡೆನಲ್ಲಿ ಕನಿಷ್ಠ ಅಂತಂದರೆ 50 ಹಿಕ್ಲು ಬಂದೈತೆ. ಈ ನೇರ ಬಿತ್ತನೆ ಮಾಡ್ತೀವಿ ನೋಡಿ, ಡ್ರೈ ಲ್ಯಾಂಡಿಂಗ್ ಮಾಡ್ತೀವಲ್ಲ, ಒಂದು ಭತ್ತದಲ್ಲಿ ಕನಿಷ್ಠ ಅಂದರೆ 1 ಪೈರಿನಿಂದ 8 ಪೈರು ಬಂದಿವೆ. ಅದು ಒಂದು ಭತ್ತದಲ್ಲಿ 5 ಪೈರು ಬರ್ತದೆ. ಆದರೆ ಈ ಡ್ರಮ್ ಸೀಡ್ಲಿಂಗ್ನಲ್ಲಿ ಒಂದು ಗುಣಿಗೆ 3-4 ಬರ್ತದೆ. 3-4 ಬರೋದ್ರಿಂದ ಅದು ಒಂದು ತಂಡೆ, ಒಂದು ಬಡ್ಡೆನಲ್ಲಿ 50 ಹಿಕ್ಲು ಇದ್ದೇ ಇರ್ತದೆ. 3-4 ಬೀಳುತ್ತಲ್ಲ ಅಲ್ಲಿ ಅದು ಕೌಂಟು ಜಾಸ್ತಿ ಬರುತ್ತೆ ಅದರಿಂದ. ಸೊ ನಾವು ಇದನ್ನು ನಮ್ಮ ರೈತರು ಅನುಭವಿಸಿದ್ರೆ ಮುಂದೆ ಬರ್ತಕ್ಕಂಥ ಒಂದು ಕಾರ್ಮಿಕರ ಸಮಸ್ಯೆನ ನಾವು ಸುಲಭವಾಗಿ ಬಗೆಹರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಇದನ್ನು ಹೆಚ್ಚಿನ ನಾವು ನೋವನ್ನು ಅನುಭವಿಸ್ಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದನ್ನು